ಅದು ಬೀದರ್ನಲ್ಲಿರ್ಬೋದು, ಚಾಮರಾಜನಗರದಲ್ಲಿರ್ಬೋದು, ಒಂದು ಪಾರ್ಟಿ ಒಂದು ವ್ಯವಸ್ಥೆನಲ್ಲಿ ಇದ್ದಾಗ ಸರಿನೋ ತಪ್ಪು ವಿ ಆಲ್ ಹ್ಯಾವ್ ಟು ಅಬೈಡ್. ಈ ರೀತಿ ಹಾರ್ಶ್ ಡಿಸಿಷನ್ ಮಾಡೋ ಮುಂಚೆ ಸಿಎಂ ಅವರು ಇದನ್ನ ಆ ಥರ ಮಾಡಬೇಡಿ, ನೋಟಿಸ್ ಕೊಡಿ, ಅವರಿಂದ ಆನ್ಸರ್ ತಗೊಳ್ಳಿ, ಯಾಕೆ ಹಿಂಗೆ ಮಾಡಿದ್ರು ಅಂತ ತಿಳ್ಕೊಂಡು ಅವ್ರ ಜೊತೆ ಮಾತಾಡಿಲ್ಲ ಅಂತ ಯಾರಿಗೆ ಗೊತ್ತಿದೆಯಾ? ಇಲ್ಲ, ಒಂದೇ ನಿಮಿಷ. ಸಿಎಂ ಅವರು ಅವ್ರ ಹತ್ರ ಕ್ಲಾರಿಫಿಕೇಶನ್ ತಗೊಂಡಿದಾರ ತಗೊಂಡಿಲ್ಲ ಅಂತ ಯಾರಿಗೆ ಗೊತ್ತಿದ್ಯಾ? ಸರ್, ಜಬ್ಬಾರ್ ಅವರೇ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ರು, ನನಗೆ ನೋಟಿಸ್ ಕೊಡಬಹುದಿತ್ತು, ನನಗೆ ನೋಟಿಸ್ ಕೊಟ್ಟು ನನ್ನ ವೇ ಏನಿದೆ ಅಂತ ಕೇಳಿ ಅವರು ಇಲ್ಲ. ಅವರು ನೋಡಿ, ನನ್ನ ಮಾಹಿತಿ ಪ್ರಕಾರ ಎಲ್ಲರೂ ಅವರ ಸೀನಿಯರ್ಸು ಮಾತಾಡಿರೋದು ಆಯಿತಾ. ಈಗ ಅವರಿಗೆ ದ ಲೆವೆಲ್ ಆಫ್ ಇಂಡಿಸಿಪ್ಲಿನ್ನು ದಟ್ ಡಿಸಿಷನ್ ದ ಪಾರ್ಟಿ ವಿಲ್ ಟೇಕ್. ನೋಟಿಸೇ ಕೊಡಬೇಕಂತ ಏನಿದೆ, ಅವ್ರು ಮಾತಾಡಿ ಇದು ಮಾಡಿದ್ರೇನೆ, ಇಫ್ ದೇ ಆರ್ ನಾಟ್ ಕನ್ವಿನ್ಸ್ ದೇ ವಿಲ್ ಟೇಕ್ ಎ ಡಿಸಿಷನ್. ಸರಿ, ಯಾರು ಅವ್ರು ಇಂಡಿಸಿಪ್ಲಿನ್ ಮಾಡಿದಾರೆ ಅಂತ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರ? ಸಚಿವ ಸಂಪುಟ ಪುನರಚನೆ ತೀವ್ರಗಳನ್ನು ಆಗ್ತಾ ಇದೆ ಅನ್ನೋದು ಹಿರಿಯ ಶಾಸಕರ ಅಭಿಪ್ರಾಯ. ನೋಡಿ, ಮಾಡೋದು ಬಿಡೋದು ಹೈಕಮಾಂಡು ಮತ್ತು CM ಅವ್ರ ವಿವೇಚನೆ ಇದೆ. ದ ಕ್ಯಾಬಿನೆಟ್ ಇಸ್ ದ ಡಿಸ್ಕ್ರಿಷನ್ ಆ್ಯಂಡ್ ಪ್ರೆರಾಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್ ಆಸ್ ಪರ್ ದ ಲಾ ಆ್ಯಂಡ್ ಎವ್ರಿಥಿಂಗ್. ಈಗ ಅದು ಮಾಡಬೇಕು ಅಂತ ಅವರು ತೀರ್ಮಾನ ಮಾಡಿದರೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಮಾಡ್ತಾರೆ. ಆಮೇಲೆ ನೀವು ಹೇಳ್ದಂಗೆ ಸಹಜವಾಗಿ 2.5 ವರ್ಷ 3 ವರ್ಷದಲ್ಲಿ ಈ ಪ್ರಕ್ರಿಯೆ ಯಾವಾಗಲೂ ನಡೀತದೆ, ಯಾವುದೇ ಸರ್ಕಾರದಲ್ಲಿರಲಿ. ಎಲ್ಲರಿಗೂ ಅವಕಾಶ ಕೊಡಬೇಕು ಅಂತ ಒಂದಿರ್ಬೋದು, ಸಮುದಾಯಗಳಿಗೆ ಅವಕಾಶ ಕೊಡೋದಂತ ಇರ್ಬೋದು, ಮತ್ತು ವಿಶೇಷವಾಗಿ ಆಡಳಿತವನ್ನು ಮತ್ತೊಮ್ಮೆ ಚುರುಕುಗೊಳಿಸೋದಂಥದ್ದು ಇರ್ಬೋದು. ಸೊ ಹಲವಾರು ಕಾರಣಗಳಿರ್ತದೆ ಪುನರ್ರಚನೆಗೆ. ಸೊ ಅದೆಲ್ಲನೂ ಪರಿಗಣಿಸ್ಬಿಟ್ಟು ಡಿಸಿಷನ್ ತಗೋತಾರೆ ವೆನ್ ಇಟ್ ಈಸ್ ಟೈಮ್ ಈಸ್ ರೈಟ್. ಎಲ್ಲಿ ಬರ್ದಿದೆ? ಕಲ್ಲಲ್ಲಿ ಕೆತ್ತಿದೀವ 2.5 ವರ್ಷಕ್ಕೆ 1.5 ವರ್ಷಕ್ಕೆ. ಈಗ 5 ವರ್ಷಕ್ಕೆ 5 ಸರಿನೂ ಮಾಡ್ಬೋದು, 5 ವರ್ಷಕ್ಕೆ ಮಾಡದೇ ಇರ್ಬೋದು. ಎಲ್ಲ ಯಾವ ಇದರಲ್ಲಿ ಬರ್ದಿದೆ ನಾವು ಇವಾಗಲೇ ಮಾಡಬೇಕು ಅವಾಗಲೇ ಮಾಡಬೇಕು? ಹೈಕಮಾಂಡ್ ವೀಕ್ ಅನ್ನೋ ಪ್ರಶ್ನೆನೇ ಇಲ್ಲ. ವೆನ್ ದೇ ಫೀಲ್ ಇಟ್ ರೈಟ್ ದೇ ವಿಲ್ ಡೂ ಇಟ್. ಮಿನಿಸ್ಟರ್ಸ್ ಹೇಳಿದ್ರು, ಕೃಷ್ಣ ಬೈರೇಗೌಡ ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ನಮ್ಗೆ 2.5 ವರ್ಷ ಆದ್ಮೇಲೆ ಮಾಡ್ತೀವಿ, ನಾವು ಸೂಚನೆ ಕೊಡ್ತೀವಿ, ಇಳಿಬೇಕಾಗುತ್ತೆ ಅಂತ ನಮ್ಮನ್ನೆಲ್ಲ. ನಾನಿರ್ಬೋದು, ಕೃಷ್ಣ ಅವರಿರ್ಬೋದು, ದಿನೇಶ್ ಅವರಿರ್ಬೋದು, ಎವ್ರಿಬಡಿ ಹ್ಯಾವ್ ಟೋಲ್ಡ್ ದ ಸೇಮ್ ಥಿಂಗ್. ನಾಳೆ ಹೈಕಮಾಂಡ್ ಅವ್ರು ಏನಿಲ್ಲಪ್ಪ, ನಾಳೆ ಹೋಗಿ ಪಕ್ಷದ ಕೆಲಸ ಮಾಡು ಅಂದರೆ ಮಾಡಲೇಬೇಕಾಗ್ತದೆ. ನಾವು ಯಾವಾಗ ಇಲ್ಲ ಅಂತ ಹೇಳಿದ್ದೀವಿ? ಯಾರನ್ನ ಇಲ್ಲ ಅಂತ ಹೇಳಿದಾರ? ಯಾವ ಸಚಿವರು ಇಲ್ಲ ಅಂತ ಹೇಳಿಲ್ಲ. ವಿ ಆರ್ ವಾಟ್ ಎವರ್ ಹೈಕಮಾಂಡ್ ಡಿಸೈಡ್ಸ್, ವೆನ್ ಎವರ್ ಹೈಕಮಾಂಡ್ ಡಿಸೈಡ್ಸ್ ವಿ ವಿಲ್ ಫಾಲೋ ದೇರ್ ಆರ್ಡರ್ಸ್ ಅಷ್ಟೇ. ಇಲ್ಲ, ಯಾರು ಹೇಳಿದ್ದು? ಸಮಸ್ಯೆ ಎಲ್ಲಿದೆ ಬಗೆಹರಿಸಕ್ಕೆ? ತಪ್ಪೇನಿದೆ? ಈಗ ಅವರು ಡೆಲ್ಲಿಗೆ ಹೋಗಿ AICC ಅವರಿಗೆ ಭೇಟಿ ಆಗಿಲ್ಲ ಅಂದ್ರೆ ಹೋಗ್ಬಿಟ್ಟು ಮೋಹನ್ ಭಾಗವತ್ ಅವರಿಗೆ ಭೇಟಿ ಆಗ್ತಾರೇನ್ರಿ? ಯು ಶುಡ್ ಬಿ ವರಿಡ್. ಇಲ್ಲ, ಯು ಶುಡ್ ಬಿ ವರಿಡ್. ಒಂದ್ ನಿಮಿಷ ಕೇಳಿ, ಯು ಶುಡ್ ಬಿ ವರಿಡ್. ಇದಾರೆ, ಕೇಳಿದ್ರೆ ತಪ್ಪೇನಿದೆ? ನೋಡಿ, ಸೀನಿಯರ್ಸ್ ಇರ್ಬೋದು, ಫಸ್ಟ್ ಟೈಮ್ MLAs ಇರ್ಬೋದು, ಕೇಳೋದ್ರಲ್ಲಿ ತಪ್ಪೇನಿದೆ? ನಾವು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಕೇಳಿಲ್ಲ ಅಂದರೆ ಇನ್ನೆಲ್ಲಿ ಕೇಳ್ತೀವಿ? ನಮ್ಮ ಲೀಡರ್ಸಿಗೆ ಕೇಳಿಲ್ಲ ಅಂದರೆ ಇನ್ನೇನು ಕೇಳ್ತೀವಿ? ಈಗ ಮನೆ ಹಿರಿಯರಿಗೆ ಕೇಳಬೇಕಲ್ಲ, ಏನೇ ಸಮಸ್ಯೆ ಇರ್ಬೋದು, ಸಲಹೆ ಇರ್ಬೋದು, ಅವರಿಗೆ ಕೊಡಬೇಕು, ಅವರಿಗೆ ಕೇಳಬೇಕು ನಾವು. ಅದು ಕೇಳ್ತಾ ಇದ್ದಾರೆ, ಅದರಲ್ಲಿ ತಪ್ಪೇನಿದೆ? ಥ್ಯಾಂಕ್ ಯು. ಬಟ್ ನೀವು ಬಂದಿರೋ ಸ್ಕ್ರಿಪ್ಟ್ ಪ್ರಕಾರ ನಡೆದಿಲ್ಲ ಅಂದರೆ ಕಷ್ಟ.